ಆ ಕಡೆ ಹೋಗಿ ಧ್ರುವ. ಯಾರು ಸಾಸವ ಯಾರ ಅಯ್ಯ ಶ್ರೀನಿವಾಸ What the hell, Srinivas? ಒಂದ್ಸಾರಿ ನೋಡ್ದೆ ಈ ಮಗುವೆ ಮುಂದೆ ಬೆಳೆದು ದೊಡ್ಡವಳಾಗಿ ಪರಿಸರ ಪ್ರೇಮಿ ತಿಮ್ಮಕ್ಕಳಾದಳು. ನೀರು
ತಿಮ್ಮಕ್ಕನವರು ಚಿಕ್ಕಯ್ಯನವರನ್ನು ಮದುವೆಯಾಗಿ 20 ವರ್ಷಗಳ ನಂತರ. ಯಾಕೆ ತಿಮ್ಮಕ್ಕ ಹಿಂಗೆ ಕುಂತಿ ಬೆಳಿಗ್ಗೆ ಬೆಳಿಗ್ಗೆ? ಯಾಕೋ ಮಕ್ಕಳೆಲ್ಲ ಚಿಂತಿ ಕಡಕತ್ತೈತಿ. ಚಿಂತೆ ಯಾಕೆ ಮಾಡ್ತಿ? ನಿಂಗೆ ಗೊತ್ತಾಗೋದಿಲ್ಲ ಬಿಡು. ತಿಮ್ಮಕ್ಕ ನೋಡಿ, ಈ ಸುತ್ತಮುತ್ತಲಿರೋ ಗಿಡ ಮರ ನೋಡಿ ಏನು? ಯಾಕ್ಯಾ ಈ ಗಿಡ ಮರ ಸಮಾಚಾರ ನಿಂಗೆ? ಅಲ್ಲ ತಿಮ್ಮಕ್ಕ, ಯೋಚನೆ ಮಾಡು, ಈ ಮರಕ್ಕೇನಾದರೂ ಮಕ್ಕಳಾದಾರೇನು? ಅವು ಬೇರೆಯವ್ರಿಗೆ ಆಶ್ರಯ ಕೊಡ್ತಿಲ್ಲೇನು? ಅಂಥ ಮರ ಬೆಳೆಸೋಣ. ಆ ಮರ ಗಿಡ ಬೆಳೆಸಿದ್ರ ನಮ್ಗೇನ್ ಸಿಗ್ತೈತಿ? ಅವೇನ್ ಮಕ್ಳಿದ್ದಂಗೇನ? ಅವಕ್ಕೇನ ಮಕ್ಕಳಿಲ್ಲ ಅಂತ ಚಿಂತೆ ಮಾಡ್ತಾವೇನು? ಅವು ಬೇರೆಯವರಿಗೆ ಆಶ್ರಯ ಕೊಡ್ತಿಲ್ಲೇನು? ಮಕ್ಕಳಂತೆ ನಾವು ಗಿಡ ಮರ ಬೆಳೆಸಿ ಅವೇ ಮಕ್ಕಳಂತ ತಿಳಿಯೋಣ. ಆಯ್ತು ಬಿಡ್ರಿ, ಹ್ಯಾಂಗಾರ ಸಮಾಧಾನ ಮಾಡ್ತೇನೆ. ಹಾ, ನಾಳೆಗೆ ಈ ಗಿಡ ನೆಡೋ ಕೆಲಸ ಶುರು ಮಾಡೋಣ. ಈ ಗಿಡ ಮರ ಬೆಳೆದು ಇನ್ನೊಬ್ಬರಿಗೆ ಆಶ್ರಯ ಕೊಡುತ್ತೆ. ಹಾ, ನನಗೆ ಹೊಟ್ಟೆ ಹಸ್ತೈತೆ, ಅಡಿಗೆ ಮಾಡು. ಆಯ್ತು ಆಯ್ತು, ಹೊರಡ್ರಿ. ರತ್ತೋ ರತ್ತೋ ರಾಯನ ಮಗಳೇ, ಬಿತ್ತೋ ಬಿತ್ತೋ ಭೀಮನ ಮಗಳೇ, 16 ಕಾಯಿಸಲಾರೆ ಕುಕ್ಕರ ಬಸವ ಕೂರ ಬಸವ, ಇವ್ರ್ ಬಿಟ್ ಇವ್ರ್ಯಾರು? ರತ್ತೋ ರತ್ತೋ ರಾಯನ ಮಗಳೇ, ಬಿತ್ತೋ ಬಿತ್ತೋ ಭೀಮನ ಮಗಳೇ, 16 ಕಾಯಿಸಲಾರೆ ಕುಕ್ಕರ ಬಸವ ಕೂರ ಬಸವ, ಇವ್ರ್ ಬಿಟ್ ಇವ್ರ್ಯಾರು? ರತ್ತೋ ರತ್ತೋ ರಾಯನ ಮಗಳೇ, ಬಿತ್ತೋ ಬಿತ್ತೋ ಭೀಮನ ಮಗಳೇ, 16 ಕಾಯಿಸಲಾರೆ ಕುಕ್ಕರ ಬಸವ ಕೂರ ಬಸವ, ಇವ್ರ್ ಬಿಟ್ ಇವ್ರ್ಯಾರು? ರತ್ತೋ ರತ್ತೋ ರಾಯನ ಮಗಳೇ, ಬಿತ್ತೋ ಬಿತ್ತೋ ಭೀಮನ ಮಗಳೇ, 16 ಕಾಯಿಸಲಾರೆ ಕುಕ್ಕರ ಬಸವ ಕೂರ ಬಸವ, ಇವ್ರ್ ಬಿಟ್ ಇವ್ರ್ಯಾರು? ರತ್ತೋ ರತ್ತೋ ರಾಯನ ಮಗಳೇ, ಬಿತ್ತೋ ಬಿತ್ತೋ ಭೀಮನ ಮಗಳೇ, 16 ಕಾಯಿಸಲಾರೆ ಕುಕ್ಕರ ಬಸವ ಕೂರ ಬಸವ, ಇವ್ರ್ ಬಿಟ್ ಇವ್ರ್ಯಾರು? ಬರ್ರಿ ಬರ್ರಿ, ಬೇರೆ ಆಟ ಆಡೋಣ. ತಿಮ್ಮಕ್ಕನವರು ಗಂಡನನ್ನು ಕಳೆದುಕೊಂಡ ನಂತರದ ದಿನಗಳು. ಆಹಾ, ಎಂಥ ಮರಗಳು, ಎಂಥ ಗಿಡಗಳು, ಈ ತಂಪಾದ ವಾತಾವರಣ, ಬಗೆ ಬಗೆಯ ಹೂಗಳು ಹಣ್ಣುಗಳು ನೋಡೋಕ್ಕೆಲ್ಲ ಎಷ್ಟು ಚೆನ್ನಾಗಿದೆಯಲ್ಲ. ಈ ಮರಗಳನ್ನೆಲ್ಲ ಯಾರು ನೆಟ್ಟಿರ್ತಾರೋ? ಇಲ್ಯಾರೋ ಇದಾರಲ್ಲ, ಇವ್ರನ್ನ ಕೇಳೋಣ. ಅಜ್ಜಿ, ಈ ಮರಗಳನ್ನೆಲ್ಲ ಯಾರು ನೋಡ್ಕೊತಾರೆ? ಯಾಕಪ್ಪ ಹಿಂಗೆ ಕೇಳ್ತಿ? ಯಾರು ನೀನು? ನಾನು ಫಾರೆಸ್ಟ್ ಆಫೀಸರ್ ಇದ್ದೀನಿ ಅಜ್ಜಿ. ನಿಂಗೆ ಕೈ ಮುಗಿದ್ ಕೇಳ್ಕೊತೀನಿ ಕಣಪ್ಪ, ದಯವಿಟ್ಟು ಈ ಮರಗಳನ್ನ ಕಡಿಬ್ಯಾಡಪ್ಪ. ನಿಂಗ್ಯಾಕಜ್ಜಿ ಈ ಮರಗಳ ಮೇಲೆ ಇಷ್ಟೊಂದು ಪ್ರೀತಿ? ಕೂಸಿಗೆ ಆಪತ್ತು ಬಂದದೆ ಅಂದ ತಕ್ಷಣ ಕಣ್ಣು ಯಾಂಗತ್ ಯಾವ ಆಯ್ತದ ನೋಡು. ನಂಗಿರೋ ಮಕ್ಳು ಮೊಮ್ಮಕ್ಳು ಅಂದರೆ ಈ ಮರಗಳಯ್ಯ. ಅದ್ಯಾವರು ಕೊನೆಗಾಲದಾಗ ಮನೆಯಿಂದ ಆಚೆ ನೂಕೋ ಮಕ್ಳನ್ನ ಕೊಡಲಿಲ್ಲ, ಆದರೆ ನಾ ಸತ್ತ ಮೇಲೂ ಬೇರೆಯವ್ರಿಗೆ ಆಶ್ರಯ ಕೊಡೋಂಥ ಮಕ್ಳನ್ನ ಕೊಟ್ಟವನೆ. ಈ ದಾರಿ ಉದ್ದಕ್ಕೂ ಇರೋ ಮರಗಳು ನಾನು ನನ್ನ ಗಂಡ ಈ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಕಾಪಾಡಿ ಬೆಳೆಸಿದೀವಿ ಮಗು. ಅವ್ರ ನೆನಪಿಗೆ ಅಂತ ಇರೋ. ದಯವಿಟ್ಟು ಈ ಮರಗಳನ್ನ ಕಡಿಯೋ ಯೋಚನೆಯನ್ನ ಬಿಟ್ಟು ಬಿಡು ಮಗು, ಕರಳು ಕಿತ್ತು ಬರ್ತದ. ಅಜ್ಜಿ, ನಿಮ್ಮ ಹೆಸರೇನು? ತಿಮ್ಮಕ್ಕ ಅಂತ ಕಣ್ಮಗ. ಈ ಸರ್ಕಾರದವರು ನನ್ನ ಹೆಸರನ್ನ ಮಾರುದ್ದಕ್ಕಿಟ್ಟಾರೆ. ಅದೆಂಥದ್ದು ನಂಗೆ ಹೇಳಕ್ ಬರಕಿಲ್ಲ. ಅದೆಂಥದ್ದು ಸಾಲು ಮರದ ತಿಮ್ಮಕ್ಕನ? ಹೂ ಕಣ್ಮಗ, ಅದೇಯ. ಈ ರೋಡುದ್ದಕ್ಕೂ 380ಕ್ಕೂ ಹೆಚ್ಚು ಆಲದ ಮರಗಳಿಟ್ಟಿರೋ ಮಹಾತಾಯಿ ನೀವೇನಾ? ಸರ್ಕಾರ ನಿಮಗೆ ಎಷ್ಟು ಪ್ರಶಸ್ತಿ ಕೊಟ್ಟು ಎಷ್ಟು ಸನ್ಮಾನ ಮಾಡಿದ್ರು ನೀವಿಷ್ಟು ಸರಳವಾಗಿ ಬದುಕ್ತಿದ್ದೀರಲ್ಲ ತಾಯಿ. ನಮ್ಮಂಥವ್ರ ಜನ್ಮಕ್ಕಿಷ್ಟು. ನಮ್ಮನ್ನು ನೋಡಿ ನಾವೇ ನಾಚಿಕೆ ಪಡ್ಕೋಬೇಕು. ಒಳ್ಳೆಯವರಿದ್ರೆ ಮಳೆ ಬೆಳೆ ಚೆನ್ನಾಗಾಗುತ್ತೆ ಅಂತ ಅಂತಾರೆ, ಆದರೆ ನಿಮ್ಮಂಥ ಮಹಾತಾಯಿ ಇಷ್ಟು ಮರಗಳನ್ನು ಬೆಳೆಸಿ ನೋಡ್ಕೊತಾ ಇರೋದನ್ನ ನೋಡಿದ್ರೆ ಮಳೆ ಬೆಳೆ ಸುಭೀಕ್ಷವಾಗೇ ಆಗುತ್ತೆ. ನಿಮಗೇನು ಸಹಾಯ ಬೇಕೋ ನನ್ನನ್ನು ಕೇಳಿ, ಸರ್ಕಾರದ ಪರ ನಾನು ಮಾಡಿಸಿಕೊಡುತ್ತೇನೆ. ಅಯ್ಯೋ, ನಾನು ನೋಡ್ಕೊಳಕ್ಕೆ ಅದ್ಯಾವ್ರು ಅವನೇ ಕಣ್ಮಗ, ನಮ್ಗೇನು ಬ್ಯಾಡ. ಆದರೆ
ಈ ವರ್ಷದ ಬ್ಯಾಸಿಗೆ ಸೂರ್ಯ ಕೋಪ ಮಾಡ್ಕೊಂಡು ಸುಡ್ತಿರೋ ಬಿಸಿಲನ್ನು ನೋಡಿದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಹೆಂಗೆ ಅಂತ ಭಯ ಆಯ್ತದೆ. ನೀವು ನಾವು ಮರ ಕಡಿದ ತಪ್ಪಿಗೆ ಆ ಶಿಕ್ಷೆ. ಆದರೆ ಈಗೇನು ಮಕ್ಳಿಗೆ ಈ ಸ್ಕೂಲ್ನಾಗ ಏನೇನೋ ಕಲಿಸ್ತಾರಲ್ಲ, ಅದ್ರ ಜೊತೆಗೆ ಸಸಿ ನೆಡ್ಸೋದು, ಅದನ್ನು ಮರವಾಗಿ ಬೆಳೆಸೋದು, ಇದನ್ನು ಕಲಿಸ್ಬೇಕು. ಖಾಲಿ ಜಾಗಗಳಲ್ಲಿ, ರಸ್ತೆ ಪಕ್ಕದಲ್ಲಿ, ಮನೆಗಳಲ್ಲಿ ಎಲ್ಲ ಕಡೆನೂ ಸಸಿ ನೆಡಬೇಕು. ಬಿಡು, ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇಯ. ಮಕ್ಕಳು ದೇವರಿದ್ದಂಗೆ. ಅವ್ರಿಗೆ ಈಗಲಿಂದ ಹೇಳ್ಕೊಂಡೋದ್ರೆ ಭೂಮಿನ ಹಸಿರಾಗಿಟ್ಟು ಭೂಮಿ ತಾಯಿನ ತಂಪಾಗಿಡ್ತಾರೆ. ಬಿಡು, ನಿಮ್ಗೆ ಎಷ್ಟು ಹೇಳಿದ್ರು ಹಾಗೆ ಮಾಡ್ತೀರಾ. ಆಯಿತು, ಹೆಂಗೋ ನಮ್ಮ ಹಳ್ಳಿಗೆ ಬಂದಿದ್ದೀಯಾ, ಬಾ ನಮ್ಮ ಮನೆಗೆ ಹೋಗಿ ಉಣ್ಕೊಂಡೋಗಿವಿ ಅಂತೆ. ಆಯ್ತು ಅಜ್ಜಿ.